ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಅಪ್ಕಮಿಂಗ್ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಜೊತೆಗೆ ಇವಾಗ ವೆದರ್ ಕೂಡ ಚೆನ್ನಾಗಿಲ್ಲ, ಮಳೆ ಬೇರೆ ಬರ್ತಾ ಇದೆ, ಸೈಕ್ಲೋನ್ ಇದೆ. ಅನಾವಶ್ಯಕತೆಯಾಗಿ ಹೊರಗಡೆ ಬರಬೇಕು ಅಂದರೆ ದಯವಿಟ್ಟು ಎಲ್ಲೂ ಟ್ರಾವೆಲ್ ಮಾಡಬೇಡಿ, ಮನೇಲಿ ಸೇಫ್ ಆಗಿರಿ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ನಾರ್ಮಲ್ ಪ್ಲೇನ್ ಸಿಲ್ವರ್ನ ತೊಗೊತಾ ಇರ್ತೀವಿ, ಬಟ್ ಈ ಥರ ಮ್ಯಾಟ್ ಫಿನಿಶಿಂಗ್ ಸಿಲ್ವರ್ನ ಕೆಲವು ಜನ ಮಾತ್ರ ತೊಗೊತಾರೆ, ಎಲ್ಲರೂ ತೊಗೊಳ್ಳಲ್ಲ. ಬಟ್ ನನ್ನ ಸಜೆಷನ್ ಏನಂದರೆ ಇದು ತುಂಬ ಅಟ್ರಾಕ್ಟಿವ್ ಮತ್ತು ಇದು ತುಂಬ ಯುನೀಕಾಗಿ ಕಾಣುತ್ತೆ. ಸೊ ಬೈ ಮಾಡಿ. ಜೊತೆಗೆ ಲೈಟ್ ವೆಯ್ಟಲ್ಲೂ ಸಿಗುತ್ತೆ ಮತ್ತು ಹೆವಿ ಗೇಜಲ್ಲೂ ಸಿಗುತ್ತೆ. ಈ ಮ್ಯಾಟ್ ಫಿನಿಶಿಂಗ್ ಬಂದು ನೋಡೋಕ್ಕೆ ಜರ್ಮನ್ ಸಿಲ್ವರ್ ಥರ ಕಾಣುತ್ತೆ, ಬಟ್ ಇದು ಜರ್ಮನ್ ಸಿಲ್ವರ್ ಅಲ್ಲ, ನಾರ್ಮಲ್ ಪ್ಯೂರ್ ಸಿಲ್ವರೇನೆ. ಸೊ ಈ ತಟ್ಟೆ ಮತ್ತು ಈ ಬೌಲ್ ಮತ್ತು ಉದಾಹರಣೆ ಎಲ್ಲ ಸೇರಿ ನಿಮಗೆ 3/4 kg ಬರುತ್ತೆ. ಜೊತೆಗೆ ನಾನು ಫುಲ್ ವಿಡಿಯೋದಲ್ಲಿ ಬೇರೆ ಬೇರೆ ತಟ್ಟೆ ಮತ್ತು ಚೊಂಬು ಕಳ್ಸಕ್ಕಿಡೋಂಥ ಚೊಂಬುಗಳು, ದೀಪಗಳು ಎಲ್ಲನೂ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮದು ಮಾಡ್ತಾರಲ್ಲ ಅವ್ರಿಗೆ ತೊಗೊಂಡೋಗಿ ಕೊಟ್ಟರೆ ಅವ್ರು ನಿಮಗೆ ಮಾಡಿಕೊಡ್ತಾರೆ. ಡಿಸೈನ್ಸ್ ಅಷ್ಟೇ ನಾನು ತೋರಿಸ್ತಾ ಇರೋದು. ಪ್ರೈಸಿಂಗ್ ಎಲ್ಲ ನಾನು ಅಪ್ರಾಕ್ಸಿಮೇಟಾಗಿ ಹೇಳೋಕ್ಕೆ ಗೊತ್ತಾಗಿಲ್ಲ, ಬರೀ ಡಿಸೈನ್ಸ್ ನಿಮಗೆ ಹೇಳ್ತಿದ್ದೀನಿ. ನಾವೊಂದು 4-5 ವರ್ಷದಿಂದ ಹೋದರೆ ಬೆಳ್ಳಿ ರೇಟ್ ಬಂದು 18 ರೂಪಾಯಿ 20 ರೂಪಾಯಿ ಇತ್ತು. ಇವಾಗ 95 ರೂಪಾಯಿ 100 ರೂಪಾಯಿ ತನಕ ರೀಚ್ ಆಗಿಬಿಟ್ಟಿದೆ. ಸೊ ಬೆಳ್ಳಿ ರೇಟು ಕೂಡ ಬೆಳೀತಾ ಇದೆ. ಇವತ್ತಿನ ರೇಟ್ ಬಂದು 94 ರೂಪಾಯಿ ಇದೆ ಪರ್ ಗ್ರಾಮ್ಗೆ. ನೀವು ಲಾಸ್ಟ್ ವೀಕೆಲ್ಲ ನೋಡಿದಾಗ 95-96 ರೂಪಾಯಿ ಇತ್ತು. ನೀವು ಒಂದು 2 ತಿಂಗಳಿಂದ ಹೋದಾಗ 100 ರೂಪಾಯಿ ಕೂಡ ರೀಚ್ ಆಗಿತ್ತು. ಸೊ ಪ್ಯೂರ್ ಸಿಲ್ವರ್ ಬೇಕು ಅಂದರೆ ನಿಮಗೆ 100 ರೂಪಾಯಿ ಮೇಲೆ ತೊಗೊಳ್ತಾರೆ ಪರ್ ಗ್ರಾಮ್, ಮತ್ತು ಮೇಕಿಂಗ್ ಚಾರ್ಜ್ ಕೂಡ ಜಾಸ್ತಿ ತೊಗೊಳ್ತಾರೆ. ಇದು ಸ್ವಲ್ಪ ಮ್ಯಾಟ್ ಮತ್ತು ಆ್ಯಂಟಿಕ್ ಇರೋದ್ರಿಂದ ನಾರ್ಮಲ್ ಸಿಲ್ವರ್ಗೂ ಇದಕ್ಕೂ ಮೇಕಿಂಗ್ ಚಾರ್ಜ್ ಡಿಫ್ರೆನ್ಸ್ ಇರುತ್ತೆ. ಈ ಚೊಂಬು ನೋಡಿ, ಈ ಚೊಂಬು ಬಂದು ನಿಮಗೆ ಅರ್ಧ kg ಇದೆ. ನಾನು ಇಲ್ಲಿ ತೋರಿಸ್ತಾ ಇರೋ ಆಲ್ಮೋಸ್ಟ್ ಚಂಬಲ ಬಂದು ಅರ್ಧ kgನೇ ಇದೆ. ಸೊ ನೀವು ಇದ್ರ ಬೇಕಾದ್ರೆ ಅಷ್ಟಲಕ್ಷ್ಮಿ ಕೂಡ ಮಾಡಿಸ್ಕೊಬೋದು. ಇದು ಬೇರೆ ಬೇರೆ ಪ್ಯಾಟರ್ನ್ಸ್ ಫ್ಲವರ್ಸಲ್ಲೆಲ್ಲ ಇದೆ. ಸೊ ನೀವು ಅಷ್ಟಲಕ್ಷ್ಮಿ ಬೇಕಾದ್ರೆ ನಿಮ್ಮ ಯಾರು ಸಿಲ್ವರ್ ಮಾಡ್ತಾರೋ ಅಥವಾ ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ನಮ್ಗೆ ಈ ಥರ ಮ್ಯಾಟ್ ಫಿನಿಶಿಂಗಲ್ಲಿ ಅಷ್ಟಲಕ್ಷ್ಮಿ ಬೇಕು ಅಂದರೆ ಕೂಡ ಅವ್ರು ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಅರ್ಧ kg 3/4 kg ತನಕನೇ ಇದೆ. ಲೈಟ್ ವೆಯ್ಟಲ್ಲೂ ಮಾಡ್ಬೋದು, ಬಟ್ ನಿಮಗೆ ಲೈಟ್ ವೆಯ್ಟ್ಗಿಂತ ನಾರ್ಮಲ್ ಗೇಜಲ್ಲಿ ಅಂದರೆ ತುಂಬ ವೆಯ್ಟ್ ಮಾಡಿಕೊಂಡ್ರೆ ನಿಮಗೆ ಬಾಳಂಕೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳ್ತಾ ಇರೋದು ಚೊಂಬು ಮತ್ತು ತಟ್ಟಲ್ಲಿ ಸ್ವಲ್ಪ ವೆಯ್ಟ್ ಇರದೆ ಮಾಡಿಸ್ಕೊಳ್ಳಿ, ಈ ಮಿಕ್ಕಿದಲ್ಲಿ ಲೈಟ್ ವೆಯ್ಟಲ್ಲೇ ಮಾಡಿಸ್ಕೊಳ್ಳಿ. ಮತ್ತು ಆಲ್ಮೋಸ್ಟ್ ನಿಮಗೆ ಒಂದು 7-8 ಟೈಪ್ ಆಫ್ ಚೊಂಬುಗಳನ್ನ ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ, ನೋಡೋಕ್ಕಂತೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನಾವು ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಇದನ್ನ ಯಾವ ಥರ ಮೇಂಟೈನ್ ಮಾಡಬೇಕು, ನಾನು ಒಂದು ಲಿಕ್ವಿಡ್ ಕೂಡ ಹೇಳ್ತೀನಿ. ಇದನ್ನ ವಾಶ್ ಮಾಡೋಕ್ಕಿಂತ ಸ್ಟೈನ್ ಇತ್ತು ಅಂದರೆ ಅಲ್ಲಿ ಮೂಲೆಲ್ಲ ಕೊಳೆ ಕೂತ್ಕೊಳ್ತಿದೆ ಅಂದಾಗ ಅದನ್ನ ಕ್ಲೀನ್ ಮಾಡೋಕ್ಕೆ ನನಗೆ ಒಂದು ಲಿಕ್ವಿಡ್ ಕೂಡ ತೋರಿಸ್ತೀನಿ. ಲಾಸ್ಟಲ್ಲಿ ಹೇಳ್ತೀನಿ, ಕೊನೆ ತನಕ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಸಿಲ್ವರ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಜೊತೆಗೆ ಅದೇನು ಸ್ಟೈನ್ ಆದರೆ ಯಾವ ಲಿಕ್ವಿಡ್ ಯೂಸ್ ಮಾಡಬೇಕು ಅಂತ. ಸೊ ನನ್ನ ಹತ್ರ ಇರೋಂಥ ಚಂಬು ಬಂದು ನಾರ್ಮಲ್ ಪ್ಲೇಯಿಂದ ಇದೆ. ನಾನು ನೆಕ್ಸ್ಟ್ ತೊಗೊಬೇಕಾದ್ರೆ ಈ ಥರ ಆ್ಯಂಟಿಕ್ ಇರೋದು ತೊಗೊಬೇಕು ಅಂತ ಜ್ಯುವೆಲ್ಲರಿ ಶಾಪ್ಗೆ ಹೋದಾಗ ಅವರು ನಂಗೆ ಒಂದಷ್ಟು ಕಲೆಕ್ಷನ್ಸ್ನ ತೋರಿಸ್ರು. ನೋಡಿ ಈ ಥರ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ನಿಮಗೆ ಲೈಟ್ ವೆಯ್ಟಲ್ಲೂ ಇದೆ, ನಾರ್ಮಲ್ ವೆಯ್ಟಲ್ಲೂ ಇದೆ. ಬಟ್ ಇದು ನಿಮಗೆ ಆರ್ಡರ್ ಕೊಟ್ಟು ಮಾಡಿಸ್ಕೊಬೇಕು. ರೆಡಿ ಕಡಿಮೆ, ಯಾಕಂದರೆ ಮ್ಯಾಟ್ ಫಿನಿಶಿಂಗ್ ಇರೋದ್ರಿಂದ ಮೂವ್ಮೆಂಟ್ ಕಡಿಮೆ ಇದೆ ಅಂತ ಅವ್ರು ಹೇಳಿದ್ರು. ಹಾಗಾಗಿ ನಾನು ಒಂದಷ್ಟು ಫೋಟೋಸ್ನ ಅವರಿಂದನೇ ಕಲೆಕ್ಟ್ ಮಾಡಿಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಚೊಂಬು ನೋಡಿ, ಇದಕ್ಕೆ ಜೊತೆಗೆ ಒಂದು ಪ್ಲೇಟ್ ಕೂಡ, ಲೆಡ್ ಕೂಡ ಇದೆ. ಡಿಫ್ರೆಂಟ್ ಆಗಿದೆ. ಮಾರ್ಕೆಟಲ್ಲಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅದು ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ನಿಮಗೆ ಯಾವುದಾದ್ರೂ ಇದರಲ್ಲಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ನೀವು ತೊಗೊಂಡೋಗಿ ಮಾಡಿಸ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಈ ಥರದ್ದು ಇಟ್ಟರೆ ಎಷ್ಟು ಮುದ್ದಾಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಪ್ಲೇನ್ಗಿಂತ ಈ ಥರ ಆ್ಯಂಟಿಕ್ ಅಂತೂ ಸೂಪರಾಗಿ ಕಾಣುತ್ತೆ. ನಮ್ಮ ನೈಬರ್ ಮನೇಲಿ ಒಬ್ಬರ ಹತ್ರ ನಾನು ನೋಡಿದೆ ಈ ಥರ ಕಲೆಕ್ಷನ್ಸ್ ಎಲ್ಲ, ತುಂಬ ಚೆನ್ನಾಗಿ ಕಾಣ್ತೀವಿ. ನೋಡಿ, ಇದು ಒಂದು ಅರ್ಶಿನ ಕೂನ್ ಬಟ್ಲು. ನೀವು ನಾರ್ಮಲ್ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದು ಆಲ್ಮೋಸ್ಟ್ ನಿಮಗೆ 200 ಗ್ರಾಮ್ ಬರುತ್ತೆ, 2 ಸೇರಿ 100 ಗ್ರಾಮ್ ಇದೆ ಒಂದೊಂದು ಬಟ್ಲು. ತುಂಬ ಚೆನ್ನಾಗಿದೆ. ಒಳಗಡೆ ಬಂದು ನಿಮಗೆ ನೀಟಾಗಿ ಪ್ಲೇನಲ್ಲಿ ಇರುತ್ತೆ, ಹೊರಗಡೆ ಮಾತ್ರ ನಿಮಗೆ ಆ್ಯಂಟಿಕ್ ಇರುತ್ತೆ. ಸೊ ಇದನ್ನು ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ. ನಾವು ಯಾವುದು ಕೂಡ ಒಂದೇ ಸರಿ ಹೋಗಿ ಎಲ್ಲ ತೊಗೊಂಬಂದು ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಯಾವಾಗ ಆಗುತ್ತೆ, ನಿಮಗೆ ಯಾವಾಗ ದುಡ್ಡು ಸಿಗುತ್ತೋ, ಬೆಳ್ಳಿ ಅಲ್ವಾ ಕಡಿಮೆ ರೇಟಲ್ಲೇ ಸಿಗುತ್ತೆ. ಸೊ ನೀವು ಅದನ್ನೆಲ್ಲ ಒಂದೊಂದಾಗಿ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನೀವು ಒಂದು ಸತಿ ತೊಗೊಳೋದು ಬದಲು ಸಿಂಗಲ್ ಆಗಿ ತೆಗೆದಿಟ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ನಾನು ಕೂಡ ಅದೇ ಥರ ಮಾಡೋದು. ಯಾವಾಗ ಅಮೌಂಟ್ ಸಿಗುತ್ತೋ ಅವಾಗೆಲ್ಲ ಹೋಗಿ ಚಿಕ್ಕದಾಗಿ ನಾನು
ಸೇವ್ ಮಾಡ್ತೀನಿ. ಅಲ್ವಾ ಒಂದು ಗಾದೆ ಕೂಡ ಇದೆ, ಹನಿ ಹನಿ ಸೇದೆ ಹಳ್ಳ ಅಂತ ಹೇಳ್ತಾರಲ್ಲ, ಹಂಗೆ ಒಂದು ಸಣ್ಣದಾಗೆ ನೀವು ಸೇವ್ ಮಾಡ್ತಾ ಹೋಗಿ ಕೊನೆಗೆ ಒಂದಷ್ಟು ಐಟಮ್ಸ್ಗಳಾಗುತ್ತೆ. ಒಂದೇ ಸರಿ ಹೋಗಿ ನಾವು ದುಡ್ಡು ಕೊಟ್ಟು ತೊಗೊಂಬರ್ತೀವಿ ಅನ್ನೋದಕ್ಕಿಂತ ಸ್ವಲ್ಪ ಹೋಗಿ ತೊಗೊಳ್ಳೋದೇ ಬೆಟರ್. ಈ ಪೇರ್ ನೋಡಿ ಎಷ್ಟು ಮುದ್ದಾಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ನನಗಂತೂ ಇದು ಇಷ್ಟ ಆಯಿತು. ಇದು ಬಂದು ಇವಾಗ ತೋರಿಸ್ತಾ ಇರೋದು ಬಂದು ಧೂಪ ಇಡ್ತಾರ, ಅದು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಮತ್ತು ದೀಪಾಲ ಕಂಬಗಳು ಬಂದು ಇದೆಲ್ಲ ಬಂದು ಅರ್ಧ kg ಮೇಲಿದೆ. ಆನೆ ಇದೆ, ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ನನ್ನ ಹತ್ರ ಇರೋದು ಪ್ಲೇನ್ ದೀಪಾಲ ಕಂಬ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಹೋದಾಗ ನಾನು ರಿಕ್ವೈರ್ಮೆಂಟ್ ನೋಡಿದಾಗ 1 kg ಮೇಲೆ ಬೇಕು ಅನಿಸೋದು ತಗೊಳ್ಳೋಕೆ, ಬಟ್ ನನ್ನ ದುಡ್ಡಿರಲಿಲ್ಲ. ಬಟ್ ನಮಗೆ ಗೊತ್ತಿರೋನು ಚಿನ್ನದ ಅಂಗಡಿ ಆಗಿರೋದ್ರಿಂದ, ಮೇಡಮ್ ತೊಗೊಳ್ಳಿ, ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ, ನಿಮ್ಗೆ ಯಾವಾಗ ಬೇಕು ಅವಾಗ ತೊಗೊಂಬನ್ನಿ, ಡಿಸೈನ್ಸ್ ತೋರಿಸ್ರೆ ಸಾಕು, ನಾವು ಮಾಡಿಕೊಡ್ತೀವಿ, ಯಾಕಂದರೆ ಮಾಡಂತೂ ಇಡಲ್ಲ, ಇದೆಲ್ಲ ಆರ್ಡ್ರ್ ಕೊಟ್ಟೆ ಮಾಡಿಸಿರೋದ್ರಿಂದ ಅಂತ ಹೇಳೋದ್ರಿಂದ ನಾನು ಎಲ್ಲ ಇಮೇಜಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದೆ. ಅವ್ರು ಹೇಳಿದ ನಂತರ ಯೂಟ್ಯೂಬ್ ಚಾನಲ್ ಇದೆ ಅಂದಾಗ ಪ್ಲೀಸ್ ಅಪ್ಲೋಡ್ ಮಾಡಿ ಮೇಡಮ್, ಯಾರಿಗಾರು ಬೇಕಿತ್ತು ಅಂದರೆ ಅವರು ಬರ್ಬೋದು, ತೊಗೊಬೋದು. ಅಥವಾ ನಮ್ಮ ಹತ್ರ ಬಂದಿಲ್ಲ ಅಂದರೆ ಪರವಾಗಿಲ್ಲ, ಅವ್ರು ಯಾರು ಇರ್ತಾರೋ ಅವ್ರು ಯಾರು ಅಂದರೆ ತುಂಬ ದಿನದಿಂದ ಒಂದು ಅಂಗಡಿ ಅಂತ ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಅವರು ಅಲ್ಲೋಗಿ ಮಾಡಿಸ್ಕೊಬೋದು ಅಂತ ಹೇಳಿದ್ರು. ತುಂಬ ಆನೆಸ್ಟಾಗಿ ಹೇಳಿದ್ರು ಜ್ಯುವೆಲರಿ ಶಾಪ್ ಅವ್ರು. ನಂಗೆ ತುಂಬ ಇಷ್ಟ ಆಯಿತು ಅವ್ರು ಹೇಳಿದ್ದು. ಇದು ತುಂಬ ಹೆವಿ ಇದೆ, ತೂಕ ಮತ್ತು 3/4 kg ತನಕನೇ ಬರುತ್ತೆ. ಇದಂತೂ ತುಂಬ ವೆಯ್ಟ್ ಇತ್ತು. ತುಂಬ ಚೆನ್ನಾಗಿದೆ. ಎಲ್ಲ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ತಗೊಳ್ಳಿ. ಜೊತೆಗೆ ಏನಪ್ಪ ಅಂದರೆ ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟು. ಸಿಲ್ವರ್ಗಳಲ್ಲಿ ನೀವು ಯೂಸ್ ಮಾಡಿಲ್ಲ ಅಂತ ಅಂದರೆ ನೀಟಾಗಿ ವಾಶ್ ಮಾಡಿ, ಒಂದು ಡ್ರೈ ಬಟ್ಟಲ್ಲಿ ಅದನ್ನ ವೈಪ್ ಮಾಡಿ, ಒಂದು ಪ್ಲಾಸ್ಟಿಕ್ ಕವರ್ ಥರ ಅದನ್ನ ಕವರ್ ಮಾಡಿ, ಅದಾದಮೇಲೆ ಒಂದು ಬ್ಯಾಗಲ್ಲೋ ಅಥವಾ ನೀವು ಬೀರಲ್ಲೋ ಲಾಕರ್ಲ್ಲೋ ಇಟ್ಕೊಳ್ಳಿ. ಹಂಗಂಗೆ ಇಟ್ಟರೆ ಏನಾಗುತ್ತೆ ಅಂದರೆ ಒಂಥರ ಬ್ಲ್ಯಾಕ್ ಥರ ಚಾನ್ಸಸ್ ಇರುತ್ತೆ. ಜೊತೆಗೆ ಆ ಥರ ಆಯಿತು ಅಂದರೆ ನೀವು ಕೋಲ್ಗೇಟ್ ಟೂತ್ ಪೌಡರ್ ಇರ್ತದೆ, ಪೇಸ್ಟ್ ಪೌಡರ್ ಇರ್ತದೆ, ಅದರಿಂದ ನೀವು ಹಿಂಗೆ ರಬ್ ಮಾಡಿದ್ರೂ ಕೂಡ ಅದು ಹೋಗುತ್ತೆ. ಬಟ್ ಅದಲ್ಲದೆ ನಿಮಗೆ ಒಂದು ಲಿಕ್ವಿಡ್ ಇದೆ, ಅದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಕೆಲವು ಶಾಪಲ್ಲೂ ಸಿಗುತ್ತೆ. ಸೊ ಆ ಲಿಕ್ವಿಡ್ನ ಯೂಸ್ ಮಾಡ್ಕೊಂಡು ಒಂದು ಕಾಟನ್ ಅಥವಾ ಒಂದು ಇದು ಕಾಟನ್ ಬಟ್ಟೆನ ತೊಗೊಂಡು ಅದು ಒಂದು 2-3 ಡ್ರಾಪ್ ಹಾಕ್ಕೊಂಡು ಆ ಸ್ಟೇನ್ ಇರೋ ಜಾಗದಲ್ಲಿ ನೀವು ಹಿಂಗೆ ರಬ್ ಮಾಡಿದ್ರೆ ಕೂಡ ಸ್ಟೇನ ನೀಟಾಗಿ ರಿಮೂವ್ ಆಗುತ್ತೆ. ಸೊ ನಾನು ಹೇಳ್ತಾ ಇರೋದು ಲಿಕ್ವಿಡ್ ನೋಡಿ ಇದೇನೆ. ಸೊ ಇದು ನಿಮಗೆ ಅಮೆಝಾನಲ್ಲೂ ಸಿಗುತ್ತೆ. ಬಟ್ ಇನ್ಸ್ಟೆಂಟಾಗಿ ನೀಟಾಗಿ ಒಂಚೂರು ಕಲೆ ಇರಲ್ಲ, ಅಷ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ. ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಂದ್ಸಲ ದೀಪ ಎಲ್ಲ ಹಚ್ಚಿದಾಗ ಬ್ಲ್ಯಾಕ್ ಆಗುತ್ತೆ. ಡೈಲಿ ಯೂಸ್ ಮಾಡೋದ್ರಿಂದ ಪರವಾಗಿಲ್ಲ. ಬಟ್ ನಾವು ಯಾವಾಗಲೂ ಒಂದೊಂದ್ಸರಿ ತೊಗೊಂಡು ಯೂಸ್ ಮಾಡೋ ಅಂತಂದರೆ ಆ ಬ್ಲ್ಯಾಕ್ ಇರೋದು ಚೆನ್ನಾಗಿ ಕಾಣಲ್ಲ. ಉಜ್ಜಿದ ಒಂಥರ ಅದೇನೋ ಸ್ಕ್ರ್ಯಾಚಸ್ ಥರ ಆಗುತ್ತೆ. ಅದ್ರ ಬದಲು ಈ ಲಿಕ್ವಿಡ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂಚೂರು ಸ್ಕ್ರ್ಯಾಚಸ್ಸು ಬರಲ್ಲ. ಇನ್ಸ್ಟೆಂಟಾಗಿ 5 ಮಿನಿಟ್ಸ್ ಸಾಕು, ನೀಟ್ ಮಾಡಿ ಎತ್ತಿಟ್ಬಿಡ್ದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ.